ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ. ನಮಸ್ಕಾರ, ಆರ್ಗ್ಯಾನಿಕ್ ಸಂತೆಗೆ ತಮ್ಮೆಲ್ಲರೂ ಸ್ವಾಗತ. ನಾನು ಶ್ರೀತಾ ಶ್ರೀನಿವಾಸ್. ಇವತ್ತು ನನ್ನ ಜೊತೆ ಇದ್ದಾರೆ ಖ್ಯಾತ ಸುಗಮ ಸಂಗೀತ ಗಾಯಕಿ, ಸರಿಗಮಪ ಜ್ಯೂರಿ, ಹಾಗೂ ಅವ್ರು ಸುಮಾರು ಸೀರಿಯಲ್ಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಅದರಲ್ಲಿ ಈಗ ಪ್ರಮುಖವಾಗಿ ಉದಯ ಚಾನಲಲ್ಲಿ ಪ್ರಸಾರವಾಗ್ತಿರುವ ಚಿಕ್ಕ ಯಜಮಾನಿ. ಬನ್ನಿ ಅವ್ರನ್ನ ನಮ್ಮ ಒಂದು ಆರ್ಗ್ಯಾನಿಕ್ ಸಂತೆಗೆ ಸ್ವಾಗತ ಮಾಡೋಣ. ನಮಸ್ತೆ ಮ್ಯಾಮ್. ನಮಸ್ತೆ. ಈಗ ಚಿಕ್ಕ ಯಜಮಾನಿ ಅಂತ ಒಂದು ಸೀರಿಯಲ್ ಮಾಡ್ತಿದ್ದೀರಾ ಅಂದರೆ ಬ್ಯುಸಿ ಇರ್ತೀರಾ. ಆ ಬ್ಯುಸಿಲಿ ಇವತ್ತು ಫ್ರೀ ಮಾಡ್ಕೊಂಡು ನಮ್ಮ ಒಂದು ಆರ್ಗ್ಯಾನಿಕ್ಸ್ ಸಂತೆಗೆ ಬಂದ್ರಿ ಅಂದರೆ ಗ್ರೀನ್ ಪಾರ್ಕ್ಗೆ. ಹೇಗೆ ಅನಿಸ್ತು ಇಲ್ಲಿ ಬ್ರೇಕ್ಫಾಸ್ಟ್? ತುಂಬ ಖುಷಿ ಆಯಿತು. ಯಾಕೆ ಅಂತಂದರೆ ಗ್ರೀನ್ ಪಾರ್ಕ್ಸ್ ಅಂತ ಕೇಳಿದ ತಕ್ಷಣವೇ ನಾನು ಯಾವಾಗಲೂ ಮೆಟ್ರೋ ಸ್ಟೇಷನ್ ಹತ್ರ ಬಂದಾಗ ಈ ರೆಸ್ಟೋರೆಂಟ್ ನೋಡ್ತಾ ಇದ್ದೆ, ಬಟ್ ಒಳಗಡೆ ಬಂದಿರಲಿಲ್ಲ. ಹೊರಗಡೆ ನೋಡೋಕ್ಕೆ ಗ್ರೀನ್ರಿ ಇಷ್ಟು ಒಳಗಡೆ ಎಲ್ಲ ಇಷ್ಟೊಂದು ಅದ್ಧೂರಿಯಾಗಿದೆ ಇದು ಆ್ಯಂಬಿಯನ್ಸು ಅಂತ ಒಳಗಡೆ ಬಂದ ಮೇಲೇ ಗೊತ್ತಾಗೋದು. ಹೌದು. ಹಾಗಾಗಿ ತುಂಬ ಖುಷಿ ಆಯಿತು. ನಾನು ಎಂಟರ್ ಮಾಡಿಂದ ಹಿಡಿದು ಇಲ್ಲಿವರೆಗೂ ತುಂಬ ಚೆನ್ನಾಗಿದೆ ರೆಸ್ಟೋರೆಂಟು. ಆ್ಯಂಡ್ ತಿಂಡಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ಏನಂದರೆ ಯಾವುದೇ ಮಸಾಲ ಇಲ್ಲದೆ ಆ್ಯಂಡ್ ಟೇಸ್ಟ್ ಮೇಕರ್ಸ್ ಇಲ್ಲದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಮನೆಯಲ್ಲಿ ನಾವೇನು ಮನೆಯಲ್ಲಿ ಊಟ ಮಾಡಿ ತಿಂತೀವಲ್ಲ, ಜಸ್ಟ್ ಲೈಕ್ ಮನೆಯಲ್ಲಿ ತಿನ್ನೋ ಥರನೇ ತುಂಬ ಚೆನ್ನಾಗಿತ್ತು. ತುಂಬ ಬೆಳಗಿನ ಉಪಹಾರ ಈ ಥರ ಇದ್ದರೆ ಇಡೀ ದಿನ ಚೆನ್ನಾಗಿ ಹೋಗುತ್ತೆ ಅಂತ. ನಮ್ಮದು ರಾಗಿ ಗಂಜಿಯಿಂದ ಸ್ಟಾರ್ಟ್ ಆಗುತ್ತೆ. ರಾಗಿ ಗಂಜಿ ಅಂತೂ ಅಲ್ಟಿಮೇಟ್, ತುಂಬ ಚೆನ್ನಾಗಿತ್ತು ರಾಗಿ ಗಂಜಿ. ಆಮೇಲೆ ಬೇಸಿಕಲಿ ನಾನು ಮನೆಯಲ್ಲೂ ಕೂಡ ಆರ್ಗ್ಯಾನಿಕ್ ಫುಡ್ಡೇ ತಿಂತೀನಿ. ನಾನು ಯಾವತ್ತೂ ನಾನು ಬೀದಿ ಸೈಡಲ್ಲಿ ತಿಂದಿದ್ದು ನನಗೆ ಗೊತ್ತೇ, ನನ್ನ ರೂಢಿ. ನಾನು ಯಾವತ್ತೂ ಒಂದು ದಿನವೂ ಟೇಸ್ಟ್ ಮಾಡಿಲ್ಲ ಈ ಪಾನಿಪುರಿ ಗಿನಿಪುರಿ ಏನು ಟೇಸ್ಟ್ ಮಾಡಿಲ್ಲ. ಮನೇಲಿ ಮಾಡ್ತೀನಿ. ಆ್ಯಂಡ್ ಈವನ್ ಏನು ನಾನು ವರ್ಷಕ್ಕೆ ಒಂದಿನ ಹೋಟ್ಲಿಗೆ ಹೋಗೋದು ನಾನು. ಅದು ನನ್ನ ಬರ್ತ್ಡೇಗೆ, ನನ್ನ ಮಗಳ ಬರ್ತ್ಡೇಗೆ ಹೋಗೋದು. ಆರ್ಗ್ಯಾನಿಕ್ ಬಂದಿದ್ರಲ್ಲ, ಯಾಕೆ ಬಂದೆ ಅಂತಂದರೆ ಇವತ್ತು ಆರ್ಗ್ಯಾನಿಕ್ ಅಂತ ಹೆಸರಲ್ಲೇ ಒಂದು ತುಂಬ ಹೆಲ್ದಿ ಇರುವಂಥದ್ದು. ನಾನು ತುಂಬ ಸ್ವಲ್ಪ ಹೆಲ್ದಿ ಕಾನ್ಷಿಯಸ್ ಇರೋದ್ರಿಂದ ಮನೆಯಲ್ಲೇ ತುಂಬ ಖುಷಿ ಆಯಿತು ನನಗೆ, ತುಂಬ ಇಷ್ಟ ಆಯಿತು ನನಗೆ. ಇಲ್ಲಿ ಬಂದು ಈ ತಿಂಡಿಗಳನ್ನು ಸವಿದಿದ್ದರಿಂದ ತುಂಬ ಖುಷಿ ಆಯಿತು. ಅಟ್ಲೀಸ್ಟ್ ನೀವು ಯಾವಾಗಾದ್ರು ಬೇಜಾರಾದಾಗ ಹೋಟೆಲ್ಗೆ ಹೋಗಲ್ಲ ಅಂತೀರಾ, ಈ ಆರ್ಗ್ಯಾನಿಕ್ ಬಂದು ನೀವು ಊಟ ಕೂಡ ಮಾಡಬೇಕು, ಲಂಚ್ ಎಲ್ಲ ಟ್ರೈ ಮಾಡಬೇಕು. ಖಂಡಿತ ಬರ್ತೀನಿ. ಇಷ್ಟು ಬ್ರೇಕ್ಫಾಸ್ಟ್ ಮಾಡಿದ್ರಲ್ಲ ಮ್ಯಾಮ್, ಇದರಲ್ಲಿ ಯಾವ್ದು ಇಷ್ಟ ಆಯಿತು? ನನಗೆ ಎಲ್ಲನೂ ಇಷ್ಟ ಆಯಿತು. ಅದರಲ್ಲಿ ತುಂಬ ಸ್ಪೆಷಲ್ ಆಗಿ ಹೇಳಬೇಕಂದ್ರೆ ರಾಗಿ ಗಂಜಿ. ಲವ್ ದ ರಾಗಿ ಗಂಜಿ. ಆ್ಯಂಡ್ ನುಚ್ಚಿನುಂಡೆ ಇಷ್ಟ ಆಯಿತು. ಕಾಳು ಎಲ್ಲ ತುಂಬ ಒಳ್ಳೆಯದು ನಮ್ಮ ಹೆಲ್ತಿಗೆ. ಈವನ್ ಎಲ್ಲ ಸ್ಪ್ರೌಟ್ಸ್ ಇತ್ತು, ಕಾಳುಗಳಿತ್ತು, ಆಮೇಲೆ ಉಪ್ಪಿಟ್ಟಿತ್ತು, ಮಿಲೆಟ್ ಕಿಚಡಿ, ಅವಲಕ್ಕಿ, ಸ್ವೀಟ್ ಅಂತೂ ಅಲ್ಟಿಮೇಟ್. ಅದು ಜಾಗರಿ ಸಿಗ್ನೇಚರ್ ಡಿಶ್ ಆಗಿಬಿಟ್ಟಿದೆ. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಚಟ್ನಿ, ಇಡ್ಲಿ ಎಲ್ಲನೂ ಚೆನ್ನಾಗಿತ್ತು. ಎಲ್ಲದ್ರದ್ದು ಹೆಸರು ಹೇಳ್ಬಿಟ್ಟಿದ್ದೀನಿ ಈಗ. ಆಲ್ಮೋಸ್ಟ್ ಎಲ್ಲ ಹೇಳ್ಬಿಟ್ಟೆ ನಾನು. ನೀವು ದೋಸೆ ಟ್ರೈ ಮಾಡಲಿಲ್ಲ? ದೋಸೆ ಟ್ರೈ ಮಾಡಲಿಲ್ಲ ನಾನು, ಬಟ್ ಇದರಲ್ಲೇ ತುಂಬ ಅದು ಸ್ವಲ್ಪ ತಿಂದ್ರೂ ತುಂಬ ಜಾಸ್ತಿ ಬ್ರಂಚ್ ಥರ ಆಗೋಯ್ತು. ಹಾಗಾಗಿ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಈಗ ತುಂಬ ಜನ ಈ ಹೋಟ್ಲಲ್ಲಿ ಮಸಾಲ ಊಟ ಇಷ್ಟ ಆಗದೇ ಇರೋರಿಗೆ ಖಂಡಿತ ಇಲ್ಲಿ ಬರಬೇಕು. ಅವರು ಬಂದು ಇದನ್ನ ಟ್ರೈ ಮಾಡಲೇಬೇಕು ಒಂದ್ಸಲ. ಯಾಕಂದ್ರೆ ನೀವು ಹೋಟೆಲ್ ಅಷ್ಟು ಹೋಗಲ್ಲ ಅಂದ್ರಲ್ಲ, ಅದಕ್ಕೆ ನಾನೇ ಹೇಳ್ಬಿಟ್ಟೆ. ನೆಕ್ಸ್ಟ್ ನನ್ನ ಬರ್ತ್ಡೇಗೆ ನಾನು ಇಲ್ಲೇ ಬಂದು ಸೆಲೆಬ್ರೇಟ್ ಮಾಡ್ತೀನಿ. ಯಾವಾಗ ನಿಮ್ಮ ಬರ್ತ್ಡೇ? ಜುಲೈ 13 ಆಗೋಯ್ತು. ಮಾರ್ಚ್ ಏಪ್ರಿಲ್ ನಿಮ್ಗೆ ಕರೆದಿದ್ರೆ ಖಂಡಿತ ನೀವು ಬರ್ತ್ಡೇ ಮಾಡ್ಬೋದಿತ್ತು ಇಲ್ಲಿ. ಈಗ ನೆಕ್ಸ್ಟ್ ಇಯರ್ ಖಂಡಿತ ಮಾಡ್ತೀನಿ. ಬಿಕಾಸ್ ಇಂಥ ಒಂದು ರೆಸ್ಟೋರೆಂಟಲ್ಲಿ ತುಂಬ ಹೆಲ್ದಿ ಫುಡ್ ಸಿಗೋ ಜಾಗದಲ್ಲಿ ಸೆಲೆಬ್ರೇಟ್ ಮಾಡ್ಕೊಳ್ಬೇಕು. ಆಮೇಲೆ ಅದೇ ಅವರ ಒಂದು ಉದ್ದೇಶ ಆ ಥರ ಇದೆ. ಅದಕ್ಕೆ ಒಂದು ಆರ್ಗ್ಯಾನಿಕ್ ಮೂವ್ಮೆಂಟ್ ಅಂತೆಲ್ಲ ಮಾಡ್ತಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ ಮ್ಯಾಮ್? ಅಲ್ಲ, ಖಂಡಿತವಾಗಲೂ ತುಂಬ ಜಯರಾಮ್ ಅವರು ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಈಗಿನ ಒಂದು
ಆಹಾರ ಪದ್ಧತಿ ಏನಿದೆ, ಸ್ಟೂಡೆಂಟ್ಸ್ ಇರ್ಬೋದು, ಹೌಸ್ ವುಮೆನ್ಸು ಮನೆಯಲ್ಲಿ ಒಳ್ಳೆ ಫುಡ್ ತಿಂತಾರೆ, ಬಟ್ ಕಾಲೇಜ್ ಗೋಯಿಂಗ್ ಸ್ಟೂಡೆಂಟ್ಸ್ ಇರ್ಬೋದು, ವರ್ಕಿಂಗ್ ಯಾರೇ ಇದ್ರೂ ಫಾಸ್ಟ್ ಫುಡ್ ಅಂತ ಏನೋ ಒಂದು ತಿಂದ್ಬಿಟ್ಟು ಹೋಗ್ಬಿಡ್ತಾರೆ. ಅಂಥ ಒಂದು ಪೀರಿಯಡಲ್ಲಿ ಈ ಥರದ್ದು ಒಂದು ಆರ್ಗ್ಯಾನಿಕ್ ಹೋಟೆಲ್ ಮಾಡಿ ತುಂಬ ಜನರಿಗೆ ಈ ಥರದಲ್ಲಿ ಒಂದು ಹೆಲ್ಪ್ ಮಾಡ್ತಿದ್ದಾರೆ ಅಂತ ಅನಿಸ್ತದೆ. ಅಟ್ಲೀಸ್ಟ್ ಅವ್ರು ವೀಕೆಂಡೆಲ್ಲರೂ ಬಂದು ಒಂದು ಒಳ್ಳೆ ಫುಡ್ಡನ್ನ ಮನೆಯಲ್ಲಿ ಮಾಡೋಂಥ ಫುಡ್ಡನ್ನ ತಿನ್ಬೋದಲ್ಲ ಅನ್ನೋ ಒಂದು ಇದೆ. ಬಟ್ ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ನಾನು ಈ ಮೂಲಕ ಜಯರಾಮ್ ಅವರಿಗೆ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಜೊತೆ ಬಂದು ಬ್ರೇಕ್ಫಾಸ್ಟ್ ಮಾಡಿದ್ರಿ, ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.